ಸಬ್ ಇನ್ಸ್ಪೆಕ್ಟರ್ ನಿತ್ಯಾನಂದ ಗೌಡನ್ ಜೊತೆ ಮಲ್ಕೊಂಡ್ಲೇಬೇಕು ಅಂತಲೋ ಮುತಾಲೇಕ್ ಏನೋ ಮಾಡೋದು. ಬೆಂಗಳೂರು ನಾರ್ತ್ MP ಶೋಭಾ ಕರಂದ್ಲಾಜೆ ಉಡುಪಿನಲ್ಲಿ ಇವನು ಯಾರೋ ಮುಸ್ಲಿಂ ಹೆಣ್ಮಕ್ಳು ಪೊಲೀಸ್ ಪಾಸ್ಪೋರ್ಟ್ ಕ್ಲಿಯರೆನ್ಸ್ ಆಗ್ಬೇಕಾದ್ರೆ ಮಲ್ಕೊಂಡ್ಲೇಬೇಕಲ್ಲ ಅಂತಲ್ಲ ತಾಯಿ. ಒಕ್ಕಲಿಗ ಶೋಭಾ ಕರಂದ್ಲಾಜೆ ವೆರಿ ಕ್ಲೋಸ್ ಟು ಯಡಿಯೂರಪ್ಪ. ಏನಮ್ಮ ಯಾಕೆ ಬಾಯಿ ಬಡ್ಕೊಂಡಿಲ್ಲ? ವಾಟ್ ಈಸ್ ದಿಸ್? ನಿತ್ಯಾನಂದ ಗೌಡ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಡಿಪಾರ್ಟ್ಮೆಂಟ್ ಏನ್ರ ಇಂತ ಕಾಮಕರಿದ್ದೀರಾ? ಮೊನ್ನೆ ತಾನೆ ಆ ತುಮಕೂರು DYSP ಆ ಎಮ್ಮನ್ನ ಕರೆದು ಪಾವಗಾಡ್ದ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಹೆಣ್ಮಕ್ಳನ್ನ ಕರೆದು ಅವಳನ್ನ ಹಿಡ್ಕೊಂಡು ಇವಂದ್ ಏನೇನ್ ಗಲೀಜ್ ನನ್ ಮಕ್ಳ ನೀವಲ್ಲ. ಆ ಯೂನಿಫಾರ್ಮ್ ಹಾಕೊಂಡ್ ಮಾಡ್ತಿರಲ್ರ, ಆ ಬಿಚ್ಚಾಕ್ಬಿಟ್ಟು ಆ ಬಾಂಬೆಗೆ ಹೋಗಿ ಪಿಂಪ್ ಕೆಲಸ ಮಾಡ್ರ. ಆ ಬಾಂಬೆನಲ್ಲಿ ಕಲ್ಕಟ್ಟದಲ್ಲಿ ಫುಲ್ ಡಿಮ್ಯಾಂಡ್ ಇದೆಯಂತೆ. ಅಲ್ಲಿನೂ ಪಾಪ ಏನೋ ಹೊಟ್ಟೆವರೆಗೆ ಹೆಣ್ಮಕ್ಳು ಬರ್ತಾರೆ, ಅವ್ರು ನಿಕ್ಕೊಂಡ್ ಜೀವನ ಮಾಡ್ರ. ಇಲ್ಲಿ ಯಾಕ್ರೋ ಸಮಾಜದಲ್ಲಿ ಈ ಕೆಲಸ ಹಲ್ಕಟ್ ಕೆಲಸ ಮಾಡ್ತೀರಾ? ವೈ ಇಸ್ ಇಟ್ ಟಾರ್ಗೆಟಿಂಗ್? ನಿತ್ಯಾನಂದ ಗೌಡ ಸೈಕೋನಾ? ಆಮೇಲೆ ಯಾಕೆ ಬರೀ ಮುಸ್ಲಿಂ ಹೆಣ್ಮಕ್ಳು ಪಾಸ್ಪೋರ್ಟ್ಗೆ ಹೋಗೋರು ಅವನ ಜೊತೆ ಮಲ್ಕೊಬೇಕು? ದೇ ಶುಡ್ ಬಿ ಎ ಗ್ರೇಟರ್ ಎನ್ಕ್ವೈರಿ ಆನ್ ದಿಸ್. ಇದ್ರ ಬಗ್ಗೆ ತನಿಖೆ ಆಗಬೇಕು. ಇಲ್ಲಿ ಈ ಸೋ ಕಾಲ್ಡ್ ಸೈಕೋ ಇವನ ಎರಡನೇದಾಗಿ ಇವನನ್ನ ಯಾರಾದ್ರೂ ಬಳಸ್ತಾ ಇದಾರ? ಮುಸ್ಲಿಂ ಹೆಣ್ಮಕ್ಳನ್ನ ಅವರನ್ನ ರೇಪ್ ಮಾಡ್ಲಿಕ್ಕೆ ಯಾರಾದ್ರೂ ಬಳಸ್ತಾ ಇದಾರೆ ಇವನನ್ನ? ದ ಥಿಂಗ್ಸ್ ಹ್ಯಾಸ್ ಟು ಬಿ ವೆರಿಫೈಡ್. ತಿಕಾ ಮುಚ್ಕೊಂಡ್ ಬರ್ತವೆ ಎಕಡದಲ್ಲೇ. ನೀನ್ ಯಾವನಲೇ? ನಿಂಗಪ್ಪ ಕುಂಬಾರ್. ಹೇ ಹಲ್ಕಟ್, ನೀನ್ ಯಾರ ಮುಚ್ಕೊಂಡ್ ಇಲ್ಲಿಂದ ಎಗರಲೇ? ನೀನೇನ CM ಏನಾ? ಹೋಮ್ ಮಿನಿಸ್ಟ್ರಾ? DGP IGPನ? ಏನ್ ಕೆಲ್ಸನ ನಿಂದೇನ ಅದು? ಬೋಳ್ ಎಕ್ತನೆ ನಿಂಗಪ್ಪ ಕುಂಬಾರ್ ಅಂತೆ. ಯಾವ್ದ ₹2 ಗಲೀಜ್ ತಿಂದು ಮೆಸೇಜ್ ಆಗ್ತಾ ಇದೆಯಲ್ಲೇ ಹಲ್ಕಟ್. ಲೇ ಹಲ್ಕಟ್ಗಳ 19ನೇ ಶತಮಾನದವರೆಗೂ ಈ ಸೋಕಾಳ್ ಹಿಂದುತ್ವವಾದಿಗಳು ನಿಮ್ಮ ಪೂರ್ವಜರಿಗೆ, ನಮ್ಮ ಶೂದ್ರರಿಗೆ ಮೊಡಕೆ ಕಟ್ಟೋರು, ಹಿಂದೆ ಪೊರ್ಕೆ ಕಟ್ಟೋರು, ಗುರುಕುಲಕ್ಕೆ ಬಿಟ್ಕಂತ ಇರ್ಲಿಲ್ಲ. ಅವರು ವಿದ್ಯೆ ಹೇಳ್ಕೊಡ್ತಾ ಇರ್ಲಿಲ್ಲ. ಹೆಣ್ಣು ಮಕ್ಕಳಷ್ಟಕ್ಕೆ ತೆರಿಗೆ ಹಾಕಿದ್ರು. ಹೆಣ್ಣು ಮಕ್ಕಳ ತನಕ್ಕೆ ತೆರಿಗೆ ಹಾಕದಂತ ಹಲ್ಕಟ್ಟುಗಳು ಇವತ್ತು ನಮ್ಮನ್ನ ಹಿಂದುತ್ವವಾದಿಗಳು ಅಂತ ಹೇಳ್ಕೊಂತಾರೆ. ಯಾವ ಮುಖ ಇಟ್ಕೊಂಡು ಹೇಳ್ತೀರಲ್ಲೇ? ಯಾವ ಮುಖ ಇಟ್ಕೊಂಡು ಹೇಳ್ಕೊಂತೀರಾ? ದನ ತಿಂದ್ರೆ ಅಪರಾಧ, ಸತ್ತೋಗಿರೋ ಹೆಣ ತಿಂದ್ರೆ ಅವನೇನೋ ಮನುಷ್ಯನ ಹೆಣ ತಿಂದ್ರೆ ಅವನು ತುಂಬಾ ಪವಿತ್ರ. ಇಲ್ಲಿ ದನ ತಿಂದ್ರೆ ಅಪರಾಧ. ಆಹಾ, ಏನ್ ಹಲ್ಕಟ್ ನನ್ ಮಕ್ಕಳ ನೀವು? ಅಲ್ಲಿ ಮನುಷ್ಯನನ್ನ ಕಿತ್ತಿಂದ್ರೆ ಅಲ್ಲಿ ಮೇಳದಲ್ಲಿ ಮನುಷ್ಯನ ಮಾಂಸ ತಿನ್ನೋನು ಪವಿತ್ರ, ಇಲ್ಲಿ ದನ ತಿಂದವನು ಅಪವಿತ್ರ. ಏನ್ ಹೇಳ್ಬೇಕು ಗುರು ನಿಮ್ಗೆ? ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೈನ್? ದನ ತಿಂದ್ರೆ ಹೆಂಗ ಅಪವಿತ್ರ ಆಗ್ತಾರೆ, ಅಲ್ಲಿ ಮನುಷ್ಯನ ಮಾಂಸವನ್ನ ತಿಂದವನು ಅಪವಿತ್ರ ಹೆಂಗಾಗ್ತಾನೆ? ಆಮೇಲೆ ಆ ಪವಿತ್ರ ಅಂತ ಹೆಂಗ್ ನೀವು ಹೌ ಆರ್ ಯು ಟ್ರೈಂಗ್ ಟು ಫೋಕಸ್ ಆನ್ ದಿಸ್? ಹೇಳ್ರ. ಬ್ರಿಟಿಷರು ಬರೋವರೆಗೂ ನಮ್ಗೆ ವಿದ್ಯೆ ಕೊಟ್ಟಿರ್ಲಿಲ್ಲ. ಹಲ್ಕಟ್ಗಳ ಉತ್ತರ ಕೊಟ್ರಲ್ಲಿ. ನಮ್ಮ ಶೂದ್ರ ಕಮ್ಯುನಿಟಿಗೆ 19ನೇ ಶತಮಾನದವರೆಗೂ ಟಿಲ್ ಭೀಮಾ ತೀರದಲ್ಲಿ ಕತ್ತರ್ ಸಾಕೋವರೆಗೂ ಮೊಡಕೆ ಕಟ್ಟಿದ್ರು, ಪೊರ್ಕೆ ಕಟ್ಟಿದ್ರು. ಯಾಕೋ ಕಟ್ಟಿದ್ರು ಹೇಳಕ್ಕಾಗತ್ತೇನಾ? ಕ್ಯಾನ್ ಎನಿಬಡಿ ಎಕ್ಸ್ಪ್ಲೈನ್? ನಮ್ಮ ಶೂದ್ರ ಜನಾಂಗಕ್ಕೆ ಮುಂದೆ ಮೊಡಕೆ ಪೊರ್ಕೆ ಊರಿಂದ ಹೊರಗಡೆ ಇಟ್ಟಿದ್ರು, ವಿದ್ಯೆಯಿಂದ ದೂರ ಇಟ್ಟಿದ್ರು, ಗುರುಕುಲದಿಂದ ದೂರ ಇಟ್ಟಿದ್ರು. ಮಂತ್ರಗಳು ಹೇಳಂಗಿಲ್ಲ, ದೇವಸ್ಥಾನಕ್ಕೆ ಹೋಗಂಗಿಲ್ಲ, ನೆಮ್ಮದಿಯಿಂದ ಓಡಾಡಂಗಿಲ್ಲ, ಊಟ ಮಾಡಂಗಿಲ್ಲ. ಯಾಕೆ? ನಮ್ಮ ಹೆಣ್ಣು ಮಕ್ಕಳು ತೋರಿಸ್ಬೇಕಿಲ್ಲ, ತೆರಿಗೆ ಕಟ್ಟಬೇಕು ಅಂದ್ರೆ ಏನೋ ನೋಡ್ಕೊಂಡು ಈ ಮುಂಡೆವು ಮಜಾ ಮಾಡಕ ಯಾರೋ ಮಾಡಿದ್ದು ಇದನ್ನ? ಮುಸಲ್ಮಾನರ ನಮ್ಮ ಹಿಂದುತ್ವವಾದಿಗಳ ಮಾಡಿದ್ದು. ಸತಿ ಸಿಸ್ಟಮ್ ಅಲ್ಲಿ ಗಂಡ ಸತ್ರೆ ಹೆಣ್ಣನ್ನ ಸುಡ್ತಾ ಇದ್ರು. ಯಾರು ಮಾಡಿದ್ದನ್ನ? ಮುಸಲ್ಮಾನರ? ಈ ದೇಶದ ಮುಸಲ್ಮಾನರ ಅಥವಾ ಈ ದೇಶದ ಸೋಕಾಳ್ ಬುದ್ಧಿವಂತ ಹೊರಗಡೆಯಿಂದ ಬಂದ ಹಲ್ಕಟ್ಟುಗಳ? ಯಾರು ಮಾಡಿದ್ದನ್ನ? ದೇವದಾಸಿ ಪದ್ಧತಿ ಯಾರೋ ಮಾಡಿದ್ದು? ನಮ್ಮ ಹೆಣ್ಣು ಮಕ್ಕಳನ್ನ ಯಾರ ಜೊತೆ ಬೇಕಾದ್ರೆ ಮಲ್ಕೊಬೇಕು, ಮಲಗೋಸ್ಕರ ದೇವದಾಸಿ ಪದ್ಧತಿ ಯಾರೋ ಮಾಡಿದ್ದು? NST ಪದ್ಧತಿಯನ್ನ ಯಾರ ಮಾಡಿದ್ದು? ಕ್ಯಾನ್ ಎನಿಬಡಿ ಎಕ್ಸ್ಪ್ಲೈನ್? ಸೋಕಾಳ್ ಹಿಂದುತ್ವವಾದಿ ಅಂತೀರ, ಹೇಳಕ್ಕಾಗತ್ತೇನಾ? ಹೇಳ್ರ. ದೇವದಾಸಿ ಪದ್ಧತಿ ಯಾರೋ ಮಾಡಿದ್ದು? ಯಾರು ದೇವದಾಸಿ ಪದ್ಧತಿ ಮಾಡಿದ್ದು? ಹೆಣ್ಣು ಮಕ್ಕಳು ಅಂದ್ರೆ ಮಂಚದ ಮೆಟೀರಿಯಲ್. ದೇವದಾಸಿ ಪದ್ಧತಿ ಯಾರು ಮಾಡಿದ್ದು? ಯಾರು? ಶೂದ್ರ ಮಾಡಿದ್ರ? ಮುಸ್ಲಿಂ ಮಾಡಿದ್ರ? ಅಥವಾ ಈ ಸೋಕಾಳ್ ಹಿಂದುತ್ವವಾದಿಗಳಂತ ಹೇಳ್ತಿದ್ರ ಅವ್ರು ಮಾಡಿದ್ರ? ಅವ್ರೇ ಮಾಡಿದ್ದು. ಉತ್ತರ ಕೇಳ್ರ ಅವ್ರನ್ನ.
ನಮ್ಮ ಪೂರ್ವಜರಿಗೆ, ಶೂದ್ರ ಪೂರ್ವಜರಿಗೆ ಮೊಡಕೆ ಕಟ್ಟಿದ್ರು. ಮುಂಚೆ ಉಗಿಬಾರ್ದು, ಉಗಿಯಕ್ಕೆ ಹಿಂಗಡೆ ಪೊರ್ಕೆ ಕಟ್ಟಿದ್ರು. ನಡಿಬೇಕಾರೆ ಗುಡ್ಸ್ಕೊಂಡು ಹೋಗ್ಬೇಕು. ಯಾರ ಕಟ್ಟಿದ್ದನ್ನ? ಶೂದ್ರ ಮಾಡ್ಕೊಂಡ್ರ? ನಾವು ಮಾಡ್ಕೊಂಡ್ರ? ನಮ್ಮನ್ನ ಯಾಕೋ, ನಮ್ಮ ಪೂರ್ವಜರನ್ನ ಯಾಕೋ ವಿದ್ಯೆಯಿಂದ ದೂರ ಇಟ್ಟಿದ್ದು? ನಮ್ಮ ಶೂದ್ರ ಪೂರ್ವಜರನ್ನ ಯಾಕೆ ದೂರ ಇಟ್ಟಿದ್ದು? ಯಾಕೆ ದೂರ ಇಟ್ಟಿದ್ದು? ಗುರುಕುಲಕ್ಕೆ ಎಂಟ್ರಿ ಇಲ್ಲ, ದೇವಸ್ಥಾನಕ್ಕೆ ಎಂಟ್ರಿ ಇಲ್ಲ, ವಿದ್ಯೆಗಳಿಂದ ದೂರ ಇಟ್ಟಿದ್ರು. ಯಾಕೆ? ಹಲ್ಕಟ್ಗಳ ₹2 ಹಲ್ಕಟ್ಗಳ ಕೇಳ್ರು ಅವ್ರನ್ನ. ಅವ್ನ್ ಮುತಾಲಿಕನ್ ಕೇಳೋ, ಅವಳು ಶೋಭನ್ ಕೇಳೋ, ಕೇಳ್ರ? ನಮ್ಮ ಪೂರ್ವಜರು, ನಮ್ಮ ಅಜ್ಜಿ, ಅವರಜ್ಜಿ ಬಿಚ್ಕೊಂಡು ನೋಡ್ಬೇಕಾಗಿತ್ತು. ನೋಡಿ ಇವ್ರು ಮಜಾ ತಗೊಂತ ಇದ್ರು. ಯಾರು ಮಾಡಿದ್ದನ್ನ? ಮುಸಲ್ಮಾನ್ರ? ಈ ಸೋಕಳ್ ಕೆಲ್ಸ ಇವ್ರ ಪೂರ್ವಜರ ಕೇಳ್ರ? ಹೆಣ್ಮಕ್ಳನ್ನ ಜೀವಂತ ಸುಡ್ತಾ ಇದ್ರು ಸತಿ ಸಿಸ್ಟಮ್ ಅಲ್ಲಿ. ಗಂಡ ಸತ್ತೋದ್ರೆ ಯಾರು ಮಾಡಿದ್ದು? ನಾವು ಮಾಡಿದ್ದ? ಶೂದ್ರ, ಮುಸಲ್ಮಾನ್ರ, ಕ್ರಿಶ್ಚಿಯನ್ಸ? ಕೇಳ ನನ್ನ ಮಕ್ಕಳನ್ನ ಯಾರು ಮಾಡಿದ್ದು? ಸತಿ ಸಿಸ್ಟಮ್ ಅನ್ನ ಹೋಗ್ಲಾಡ್ಸಕ್ಕೆ ರಾಜಾರಾಮ್ ಮೋಹನ್ ರಾಯ್ ಪಣ ತೊಟ್ಟಿ ಹೋರಾಟ ಮಾಡಿದ್ರು. ಹಂಗಾರೆ ಅವರು ಹುಚ್ಚರೇನಲೇ? ಯಾವ ಹಿಂದುತ್ವವಾದಿನಲೇ? ದನ ತಿನ್ನೋನು ಅಪವಿತ್ರ, ಮನುಷ್ಯ ಸತ್ತ ಹೆಣವನ್ನ ತಿನ್ನೋನು ಪವಿತ್ರ. ಎಕ್ಸ್ಪ್ಲೈನ್ ಮಾಡಕ್ಕೆ ಹೇಳು, ಹೌ ಇಟ್ ಇಸ್. ನನಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಹೇಳು. ವಿ ವಾಂಟ್ ಅನ್ ಎಕ್ಸ್ಪ್ಲನೇಷನ್. ನಾಗರಿಕ ಸಮಾಜದಲ್ಲಿ ಬಟ್ಟೆ ಹಾಕೊಂಡು ನಾಗರಿಕತೆನ ಇನ್ವೋಕ್ ಮಾಡ್ಕೊಂತಾರೆ. ನಾವೆಲ್ಲ ಬಿಚ್ಚಾಕೊಂಡು ಹೋದ್ರೆ ಪವಿತ್ರ. ಹಾಗಾದ್ರೆ ಬಿಚ್ಚಾಕೊಂಡೆ ಜೀವನ ಮಾಡೋಣ, ಜೀವನ ಮಾಡೋಣ. ಎಷ್ಟು ಯೂನಿವರ್ಸಿಟಿ ಕಟ್ಟಿದ್ದಾರೆ, ಎಷ್ಟು ಕಾಲೇಜ್ ಕಟ್ಟಿದ್ದಾರೆ, 1 ಲಕ್ಷ ಮೆಡಿಕಲ್ ಸೀಟ್ ಇದೆ. ಕನಿಷ್ಠ 50 ಲಕ್ಷ ಮೆಡಿಕಲ್ ಸೀಟ್ ಬೇಕು. 11 ವರ್ಷದಲ್ಲಿ ಈ ಸೋಕಾಲ್ಡ್ ಹಿಂದುತ್ವವಾದಿಗಳ ರಾಜಕೀಯ ಗವರ್ಮೆಂಟ್ ಅಲ್ಲಿ 1 ಮೆಡಿಕಲ್ ಕಾಲೇಜ್ ಕಟ್ಟವ್ರ? ಕನಿಷ್ಠ 10,000 ಮೆಡಿಕಲ್ ಸೀಟ್ ಇನ್ಕ್ರೀಸ್ ಮಾಡೋರ? ನಮ್ಮ ಮಕ್ಕಳಿಗೆ ಮೆಡಿಕಲ್ ಸೀಟ್ ಬೇಕು, ನಮ್ಮ ಮಕ್ಕಳಿಗೆ ಇಂಜಿನಿಯರಿಂಗ್ ಸೀಟ್ ಬೇಕು, ನಮ್ಮ ಮಕ್ಕಳು PhD ಓದ್ಬೇಕು, ನಮ್ಮ ಮಕ್ಕಳು ರಿಸರ್ಚರ್ಸ್ ಆಗಬೇಕು, ನಮ್ಮ ಮಕ್ಕಳು ಸ್ಕಾಲರ್ಸ್ ಆಗಬೇಕು, ನಮ್ಮ ಮಕ್ಕಳು ಮೇಸ್ಟರ್ಗಳಾಗಬೇಕು, ನಮ್ಮ ಮಕ್ಕಳು ಪ್ರೊಫೆಸರ್ಗಳಾಗಬೇಕು, ನಮ್ಮ ಮಕ್ಕಳು ಡಾಕ್ಟರೇಟ್ ತಗೊಳ್ಬೇಕು. ಏನ್ ಕಟ್ಟಿದಾರ ತೋರ್ಸಲೇ. ನಮ್ಮ ಮಕ್ಕಳು ಓದದ ಮೇಲೆ ಕೆಲಸ ಬೇಕು, ಕೆಲಸ ಕ್ರಿಯೇಟ್ ಮಾಡಿದಿರಾ? ತೋರ್ಸಲೇ. ನಾಮ ಹಾಕೊಂಡ್ ಕೇಸರಿ ಬಟ್ಟೆ ಹಾಕೊಂಡ್ರೆ ಏನ್ ಬಂತು? ತೋರ್ಸಲೇ. ಆಟೋ ಡ್ರೈವರ್ ಅವನಿಗೆ ಬಾಬಾ ಹೆಚ್ಚಾಗಿ ಓದಿರಲ್ಲ, ಗ್ರೀಸ್ ಹೊಡಿಯೋನು, ಸೊಪ್ಪು ಮಾರೋನು, ಪಾತ್ರೆ ಮಾರೋನ ಕೇಸರಿ ಶಾಲ್ ಹಾಕೊಂಡು ನಾಮ ಇಟ್ಟು ರೌಡಿಗಳ ತರ ಬಿಟ್ಕೊಂಡು ನೀವು ಹಿಂದುತ್ವವಾದಿಂದ ಇಲ್ಲಿ ಮೆಸೇಜ್ ಹಾಕೊಂಡು ಅಲ್ಲಿ ಆವಾಜ್ ಹಾಕೊಂಡು ಆ ಮುತಾಲಿಕ್ ಅನ್ನೋ ಒಬ್ಬ ಕರ್ಕೊಂಬಂದು ಮೀಡಿಯಲ್ಲಿ ಜನ ರೊಚ್ಚಿಗೆದ್ರು. ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅವಾಯ್ಡ್ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಆ DYSP ವಿಡಿಯೋ ಮಾತ್ರ ಹರಿದು ಹರಿದಾಡ್ಬಿಡ್ತು. 11 ಗಂಟೆಗೆ ಹೋಮ್ ಮಿನಿಸ್ಟರ್ ಕಂಪ್ಲೇಂಟ್ ಬಂದಿಲ್ಲ ಅಂತಾರೆ, 3 ಗಂಟೆಗೆ ಕಂಪ್ಲೇಂಟ್ ಆಗುತ್ತೆ, 4 ಗಂಟೆಗೆ ಸಸ್ಪೆಂಡ್ ಆಗ್ತಾನೆ, 8 ಗಂಟೆಗೆ ಕಂಪ್ಲೇಂಟ್ ಆಗುತ್ತೆ ಠಾಣೆನಲ್ಲಿ, ರಾತ್ರಿ 9 ಗಂಟೆನಲ್ಲಿ DYSP ಅರೆಸ್ಟ್ ಆಗ್ತಾನೆ, ಮರುದಿನ ಜೈಲು ಕಳಿಸ್ತಾರೆ. 24 ಗಂಟೆಯಲ್ಲಿ ಒಬ್ಬ DYSP ಜೈಲು ಸೇರಿದ ಕತೆ ನಿಮ್ಮ ಕತೆ. ನೀವುಗಳು ರೊಚ್ಚಿಗೆದ್ದಿದ್ದು ನಮ್ಮಂತವ್ರು ಮಾಹಿತಿ ತಿಳಿಸಿದ್ರು. ಡೆಫಿನೆಟ್ಲಿ ಇನ್ಫ್ಯಾಕ್ಟ್ ನನಗೆ ವಿಡಿಯೋ ಮಾಡಿದವನೇ ನನಗೆ ವಿಡಿಯೋ ಹಾಕಿದಾಗ ಟೈಗರ್ ನಾಗ ಅಂತ ನಮ್ಮ ಹುಡುಗ ಇದ್ದಾನೆ, ನಮ್ಮ ಅಣ್ತಮ್ಮ ಫಿಲ್ಮ್ ಮಾಡ್ತಾನೆ ಟೈಗರ್ ನಾಗ ಅಂತ. ಟೈಗರ್ ನಾಗ ನನಗೆ ಕಳಿಸ್ದ. ಟೈಗರ್ ನಾಗನಿಗೆ ಫಿಲಮ್ ಎಲ್ಲ ಮಾಡ್ತಾನೆ, ಟೈಗರ್ ನಾಗ ಅಂತ ಹೆಸರು ನಮ್ಮ ಅಣ್ತಮ್ಮ ಅವನು ಕಳಿಸ್ದ. ಅದನ್ನ ನಾನು ಮಾಧ್ಯಮಗಳಿಗೆ ಕೊಟ್ಟೆ. ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಒಂದಷ್ಟು ಪಾಪ ಸೀರಿಯಸ್ ಮ್ಯಾಟ್ರು, ಮತ್ತೆ ಮಾಧ್ಯಮಗಳವರು ಹೆಚ್ಚು ಕಮ್ಮಿ ಪೊಲೀಸರ ಜೊತೆ ಚೆನ್ನಾಗಿರೋದ್ರಿಂದ ಕೆಲವೊಂದು ಟೈಮ್ ಅವಾಯ್ಡ್ ಮಾಡ್ತಾರೆ. ಮೇನ್ ಸ್ಟ್ರೀಮ್ ಮಾಧ್ಯಮ ಅವಾಯ್ಡ್ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಅತ್ತಿ ಉರಿಯಿತು. 11 ಗಂಟೆಗೆ ಪರಮೇಶ್ವರ್ ರಿಯಾಕ್ಟ್ ಮಾಡ್ತಾರೆ, ಹೋಮ್ ಮಿನಿಸ್ಟ್ರು. DYSP ಶೌಚಾಲಯದಲ್ಲಿ SC/ST ಮಹಿಳೆ ಮೇಲೆ ಮಾಡಿದಂತ ಈ ಲೈಂಗಿಕ ದೌರ್ಜನ್ಯಕ್ಕೆ 3 ಗಂಟೆಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ DGP ಅಂಡ್ IGPಗೆ. 5 ಗಂಟೆಗೆ ಸಸ್ಪೆಂಡ್ ಆಗುತ್ತೆ. 7 ಗಂಟೆಗೆ ಮಹಿಳೆ ತುಮಕೂರಲ್ಲಿ ಕಂಪ್ಲೇಂಟ್ ಕೊಡ್ತಾಳೆ. 9 ಗಂಟೆಗೆ ಅವನನ್ನ ಎತ್ತಾಕೊಂಬತ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ, ಮಾರನೇ ದಿವಸ ಜೈಲಿಗೆ ಕಳಿಸ್ತಾರೆ. ದಿಸ್ ಇಸ್ ಅ ಸ್ಟೋರಿ. ಅಲ್ಟಿಮೇಟ್ಲಿ ಒಬ್ಬ DYSP ಇಸ್ ಲ್ಯಾಂಡೆಡ್ ಇನ್ ಜೈಲ್. ಏನೋ ಆ ಪ್ರಕರಣ ಆಗಿರ್ಲಿ. ಉಡುಪಿ ಕಾಪು ಠಾಣೆಯಲ್ಲಿ ನಿತ್ಯಾನಂದ ಗೌಡ, ಈ ಗೌಡನ ಹೆಸರಿಕೊಂಡು ಏನ್ ಹೇಳ್ಬೇಕು ನನಗೆ ಗೊತ್ತಿಲ್ಲ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಉಡುಪಿ ಕಾಪು ಠಾಣೆಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಿತ್ಯಾನಂದ ಗೌಡ, ಈ ಗೌಡ ಅಂತ ಹೆಸರಿಕೊಂಡು ನಮ್ಮ ಗೊತ್ತಿಲ್ಲ ಗುರು. ಏನೋ ಸ್ಟೋರಿ ಮುಂದೆ ಕೇಳ್ತೀನಿ. ಈ ಹಲ್ಕಟ್
ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಲ್ಕಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಉಡುಪಿನಲ್ಲಿ ಈ ಜಾತಿವಾದಿಗಳು ಜಾಸ್ತಿ ಆಗ್ಬಿಟ್ಟವ್ರೆ. ಬರೀ ಜಾತಿ ಧರ್ಮದ ಹೆಸರಲ್ಲಿ ಬೆಂಕಿ ಇಟ್ಕೊಂಡವರು. ಇವನು ನಿತ್ಯಾನಂದ ಗೌಡ ಕಾಪು ಠಾಣೆಗೆ ಬರೋ ಮುಸ್ಲಿಂ ಪಾಸ್ಪೋರ್ಟ್ ವೆರಿಫಿಕೇಶನ್ ಹೆಣ್ಮಕ್ಳನ್ನ ಲಾಕ್ ಮಾಡಿಕೊಂಡು ಅವ್ರಿಗೆ ಪಾಸ್ಪೋರ್ಟ್ ಪೊಲೀಸ್ ಕ್ಲಿಯರೆನ್ಸ್ ಕೊಡ್ಬೇಕು ಅಂದ್ರೆ ಮಂಚಕ್ಕೆ ಬರಲೇಬೇಕಂತೆ. ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ, ಹಲ್ಕಟ್ ನಮ್ಮ ಹಿಂದೂ ಹೆಣ್ಮಕ್ಳಂದ್ರೆ ಕಿರ್ಚಾಡೋ ಶೋಭಾ, ಅವನ್ ಮುತಾಲಿಕ್ನು ಮುದುಕ ಪೀಡೆ, ಆ ಪೀಡೆ ಎಲ್ಲ ಓಕೆ. ಈಗ ಗೌಡ್ರ ಕುಲದಲ್ಲಿ ಹುಟ್ಟು ಉಡುಪಿ ಇಸ್ ಫೇಮಸ್ ಫಾರ್ ವಾಟ್? ಹಿಂದುತ್ವ. ಆ ಜಿಲ್ಲೆನಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳ ಕಾಪು ಠಾಣೆಯಲ್ಲಿ ಮುಸ್ಲಿಂ ಹೆಣ್ಮಕ್ಳು ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದ್ರೆ ಮಂಚಿಕ್ ಮಲ್ಕೊಂಡೆ ಅವನು ಕ್ಲಿಯರ್ ಮಾಡದಂತೆ. ಇವನನ್ನ ಏನ್ ಮಾಡ್ತೀರಾ ಅವಾಗ? ಸೊ ವಾಟ್ ಇಸ್ ದ ಆನ್ಸರ್? ಶೋಭಾ ಏನ್ ಆನ್ಸರ್ ಹೇಳ್ತೀಯ? ಮುತಾಲಿಕಾ ಏನ ಆನ್ಸರ್ ಹೇಳ್ತಿಯಲೇ? ಪಾಸ್ಪೋರ್ಟ್ ಬರೋ ಮುಸ್ಲಿಂ ಹೆಣ್ಮಕ್ಳು, ಹಿಂದೂಗಳಲ್ಲ, ಯಾಕಂದ್ರೆ ಅವರು ದುಬೈಗೋ ಮಿಡ್ಲ್ ಈಸ್ಟ್ಗೋ ಎಲ್ಲೋ ಹೋಗಿ ಊಟಕ್ಕೆ ಹೋಗೋ ಅಂತ ಹೆಣ್ಣು ಮಕ್ಕಳನ್ನ ಮಂಚಿಗೆ ಮಲಸ್ಕೊಂಡೆ ಅಂತ ಒಂದು ಕ್ಲಿಯರೆನ್ಸ್ ಕೊಡ್ತಾ ಇದ್ದೀವಿ. ವಾಟ್ ಈಸ್ ಹ್ಯಾಪನಿಂಗ್ ಇನ್ ಉಡುಪಿ ಯಾರ್? ಇದು ನಾನು ಹೇಳ್ತಾ ಇಲ್ಲ, ಸ್ವತಃ ಆತನ ಹೆಂಡತಿ ಕಂಪ್ಲೇಂಟ್ ಕೊಟ್ಟು ಈಗ ಅವನ ಮೇಲೆ FIR ಆಗಿದೆ. ಆಮೇಲೆ ಬರೀ ಒಂದು ಕತೆ ಅಲ್ಲ, ಒಂದು ಉಡುಪಿ ಕಾಪು ಠಾಣೆಯಲ್ಲಿ ರೂಮುಗಳಲ್ಲಿ ಬಂಡಲ್ ಕಾಂಡೋಮು ಸಿಕ್ಕಾಕಣಿದೆ ಅಂತ ಸ್ವತಃ ಹೆಂಡತಿ ವಿತ್ ಪ್ರೂಫ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆಮೇಲೆ ಕೋಟಾ ಠಾಣೆಯಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಬರೀ ಅವ್ನು ಟಾರ್ಗೆಟ್ ಮಾಡ್ತಾ ಇದ್ದಲ್ಲ ಮುಸ್ಲಿಂ ಹೆಣ್ಮಕ್ಳು. ಇದನ್ನ ಏನನ್ಬೇಕು ಇವಾಗ? ಮುಸ್ಲಿಂ ಅವರು ಹಿಂದೂ ಹೆಣ್ಮಕ್ಳನ್ನ ಅದೇ ಮದುವೆಗಿದ್ವಿ ಲವ್ ಹೋಗಿವು ಅಂದ್ರೆ ಲವ್ ಜಿಹಾದು. ಇವಾಗ ಇದನ್ನೇನ್ ಅನ್ಬೇಕು? ಡೈರೆಕ್ಟ್ ಇವನು ಅಟ್ಯಾಕ್, ಮೃಗ, ಮಂಚದ ಮೇಲೆ ಮೃಗ. ಅದು ಮುಸ್ಲಿಂ ಹೆಣ್ಮಕ್ಳೇ ಬೇಕಂತೆ. ಇವಾಗ ಇದಕ್ಕೆ ಯಾವ ಜಿಹಾದ್ ಅನ್ನೋದು? ಕಾಮದ ಜಿಹಾದ? ಲೇ ಮುತಾಲಿಕಾ, ಕಾಮದ ಜಿಹಾದ್ ಏನೋ ಇದು? ಹೆಸರು ಗೊತ್ತಾ ಇವಂದು? ನಿತ್ಯಾನಂದ ಗೌಡ. ಅವನೊಬ್ಬ ಹಲ್ಕಟ್ಟಿದ್ದ ಸ್ವಾಮೀಜಿ ನಿತ್ಯಾನಂದ ಅಂತ. ಅವನ ಜೊತೆನಲ್ಲಿ ಗೌಡ ಅಂತ. ಈ ಗೌಡ ಅಂತ ಹೆಸರಿಕೊಂಡವರೆಲ್ಲ ಈ ಒಂದು ಕುಖ್ಯಾತಿ ಕೆಲಸ ಮಾಡಿದ್ರೆ ನಮ್ಮ ಕುಲಕ್ಕೆಲ್ಲ ಅವಮಾನ ಅಲ್ವೇನೋ? ಲೇ ಹೇ ಹಲ್ಕಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ನೀನ್ ಹೆಂಡತಿನೇ ಕಂಪ್ಲೇಂಟ್ ಕೊಟ್ಟವಳಲ್ಲ, ಇದು DGP ಅಂಡ್ IGP ಇವನ ಮೇಲೆ ಶಿಸ್ತು ಕ್ರಮ ಆಗಬೇಕು. ದಟ್ ಕೇಸ್ ಶುಡ್ ಬಿ ಟೇಕನ್ ಓವರ್ ಬೈ CID. CID should take care over this case. Of course, CID will take over definitely. It's a very serious matter. It's a very, very serious matter. ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಸ್ಟೇಷನ್ ಅಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜೊತೆ ಮಲ್ಕೊಂಡ್ಲೇಬೇಕಾ? ಪ್ರಶ್ನೆ ಗೃಹ ಇಲಾಖೆಗೆ, ಪರಮೇಶ್ವರ್ ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಉಡುಪಿ ಜಿಲ್ಲೆಯಲ್ಲಿ ಮುಸ್ಲಿಂ ಹೆಣ್ಮಕ್ಳು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜೊತೆ ಮಲ್ಕೊಂಡ್ಲೇಬೇಕಾ? ಪ್ರಶ್ನೆ ಉತ್ತರ ಕೊಡಬೇಕು. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಜೊತೆನಲ್ಲಿ DGP IGP ಹೂ ಇಸ್ ಮಾನಿಟರಿಂಗ್ SPR ಅಲ್ಲಿ ಉಡುಪಿಯಲ್ಲಿ SPR. ವೈ ಇಸ್ SP ಹ್ಯಾಸ್ ನಾಟ್ ಟೇಕನ್ ಇನಿಷಿಯೇಟ್? ಗೆಟ್ ದಿಸ್ ಫೆಲೋ ಅರೆಸ್ಟೆಡ್. ಇವನ್ ಅರೆಸ್ಟ್ ಆಗಬೇಕು. ನಿತ್ಯಾನಂದ ಗೌಡ ಉಡುಪಿ ಕಾಪು ಠಾಣೆ ಕೋಟಾ ಠಾಣೆಯಲ್ಲಿ ಬರೀ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತೆ. ಮಿಡ್ಲ್ ಈಸ್ಟ್ಗೆ ಊಟ ಉಣಿಸ್ಕೊಳಕ್ಕೆ, ಅವ್ರ ಬಡತನ ಅದನ್ನ ನಿವಾರಣೆ ಮಾಡ್ಕೊಳಕ್ಕೆ ಮಿಡ್ಲ್ ಈಸ್ಟ್ಗೋ ದುಬೈಗೋ ಅಲ್ಲಿ ಹೋಗಿ ಕೂಲಿ ಮಾಡೋದು, ಕಸ ಗುಡಿಸೋದು, ಬಾತ್ರೂಮ್ ತೊಳೆಯೋದು ಹೆಣ್ಣು ಮಕ್ಕಳನ್ನ ಅವ್ರ ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದ್ರೆ ಈ ನಿತ್ಯಾನಂದ ಗೌಡ ಅನ್ನೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಈಗ ಇದು ಲವ್ ಜಿಹಾದ ಅಥವಾ ದೈಹಿಕ ಸೆಕ್ಸ್ ಜಿಹಾದ? ಲೇ ಮುತಾಲಿಕಾ ಬೊಗಳಲೇ, ಹೌ ಕಮ್ women are unsafe in Karnataka? What is happening? What's happening? Why is Home Ministry silent? Why is Udupi SP ಏನ್ ಮಾಡ್ತಾ ಇದ್ದೀರಾ? Get this fellow arrested. ಇವನ್ ಜೈಲ್ಗೆ ಹೋಗ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಮೊನ್ನೆ ತಾನೇ ತುಮಕೂರು DYSP ವಿತ್ ಎವಿಡೆನ್ಸ್ ಸಿಗಾಕೊಂಡ ಹಲ್ಕಟ್ ನನ್ ಮಗ ಯೂನಿಫಾರ್ಮ್ ಅಲ್ಲೇ ಪಾವಗಡದ SC ST ಅವರೆಲ್ಲ ನೊಂದು ಬೆಂದೋರ್ರಿ. ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಮೇಲೆ ಸಾವಿರಾರು ವರ್ಷಗಳಿಂದ ಅತ್ಯಾಚಾರ ಆಗ್ತಾ ಇದೆ ಮಣ್ಣಲ್ಲಿ. ಅವರನ್ನ ಮೂಲೆ ಗುಂಪು ಮಾಡಿದ್ರು, ಅವರಿಗೆ ವಿದ್ಯೆ ಕೊಟ್ಟಿರ್ಲಿಲ್ಲ, ಅವರ ಸ್ತನಗಳಿಗೆ ತೆರಿಗೆ ಹಾಕಿದ್ರು, ಮುಂದೆ ಮಡಿಕೆ ಕಟ್ಟಿದ್ರು, ಹಿಂದೆ ಪೊರ್ಕೆ ಕಟ್ಟಿದ್ರು, ಊರಿಂದ ಹೊರಗಡೆ ಇಟ್ಟಿದ್ರು, ದೇವಸ್ಥಾನಕ್ಕೆ ಬಿಡ್ತಿರ್ಲಿಲ್ಲ, ಊರಿಗೆ ಬಿಡ್ತಿರ್ಲಿಲ್ಲ, ಮೃಗಗಳ ತರ ಕಾಣಿದೆ. ಸೋ ಕಾಲ್ಡ್
ಬುದ್ಧಿವಂತ ಹಿಂದುತ್ವವಾದಿಗಳು ವರ್ಷಾನ್ಗಟ್ಲೆ ಅವ್ರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಇವಾಗೇನೋ ಹಿಂದುತ್ವ ಅಂತ ಹೇಳ್ತಾರೆ. ಇದೇ ಹಿಂದುತ್ವವಾದಿಗಳು ಕೇಳ್ಬೇಕಂತ ಪ್ರಶ್ನೆ, ಏನ್ರಿ ಹಲ್ಕಗಟ್ಟು ಕೆಲಸ ಮಾಡಿರೋದು? ಹೆಸರು ನಿತ್ಯಾನಂದ ಗೌಡ, ಮಾಡಿರೋದಲ್ಲ ಹಲ್ಕ ಕೆಲಸ. ಬರೀ ಮುಸ್ಲಿಂ ಹೆಣ್ಮಕ್ಳ ಇವನೊಬ್ಬ ಸೈಕೋ ಅನ್ಸುತ್ತೆ ನೋಡ್ರೋ. ಲೇ ಮುತಾಲಿಕ್, ನೀನ್ ಮಾಡ್ರೋ ಭಾಷಣ ಮುಸ್ಲಿಂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ಕೊಂಡು ಮಂಚಕ್ಕೆ ಕರ್ಕೊಂಡು, ಪಾಸ್ಪೋರ್ಟ್ಗೆ ಯಾರೇ ಬರ್ಲಿ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಉಡುಪಿ ಜಿಲ್ಲೆನಲ್ಲಿ ಪಾಸ್ಪೋರ್ಟ್ ಬರೋ ಹೆಣ್ಮಕ್ಳು ಮಂಚದಲ್ಲಿ ಮಲ್ಕೊಂಡ್ಲೇಬೇಕಾ PSI ಜೊತೆ? ಯು ಶುಡ್ ಆನ್ಸರ್ ದಿಸ್ ಕ್ವಶನ್ ಆರ್ ಎಲ್ಸ್ ಗೆಟ್ ದಿಸ್ ಫೆಲೋ ಇನ್ ಟು ಜೈಲ್. ಈ ಶುಡ್ ಬಿ ಅವನ ಮೇಲೆ 376 ಎಷ್ಟು ಯು ಶುಡ್ ಕಾಲ್ ಫಾರ್ ಅ ಪಬ್ಲಿಕ್ ಹಿಯರಿಂಗ್. ಇವನ್ ಯಾರ್ಯಾರ ಮೇಲೆ ಅತ್ಯಾಚಾರ ಮಾಡಿದಾನೆ SP ಗೆ ಹೇಳಿ, ಯು ಶುಡ್ ಕಾಲ್ ಫಾರ್ ಎ ಹಿಯರಿಂಗ್. ಪಬ್ಲಿಕ್ ಇಂದ ಕಂಪ್ಲೇಂಟ್ಸ್ ತಗೊಳ್ಬೇಕು. ಅದೆಷ್ಟು ಜನನು ನಿಜವಾಗ್ಲು ಲೇ ಹುಲಿಗೆ ವಯಸ್ಸಾಗತ್ತೆ ಕಣ, ಕಿತ್ತು ತಿನ್ಬಿಡ್ತಾರೆ. ಹುಲಿ ವಯಸ್ಸಾದ್ರೆ ಹೇಳೋದಕ್ಕೆ ಹುಲಿ ಅಲ್ಲ ಅದು. ನಮ್ಮ ಶೂದ್ರ ಹುಡುಗರನ್ನ ಮಡ್ಕೊಂಡು ಮಾಡ್ತಾ ಇದ್ದಂತಹ ಗನಂದಾರಿ ಕೆಲಸ ಅವನು ಹಿಂದೂ ಹುಲಿ ಅನ್ನಲ್ಲ, ಬ್ರಾಹ್ಮಣ. ಅವನಿಗೆ ಯಾವುದೋ ಆ ಯೋಗ್ಯತೆ ಇಲ್ಲ ಅವನ ಮುತಾಲಿಕ್ಗೆ. ನಮ್ಮ ಶೂದ್ರ ಹುಡುಗರನ್ನ ಗ್ರೀಸ್ ಹೊಡಿಯೋರು, ಸೊಪ್ಪು ಮಾರೋರು, ಪಾತ್ರೆ ಸಾಮಾನು ಮಾರೋರ್ಗೆ ಅಲ್ಲೆಲ್ಲ ಕರ್ಕೊಂಡೋಗಿ ಬೆಟ್ಟದಲ್ಲಿ ಏರ್ ಗನ್ನೋ ನಾಡು ಬಂದೂಕಲ್ಲೋ ಅಕ್ರಮವಾಗಿ ಟ್ರೈನಿಂಗ್ ಕೊಟ್ಟು ಅವ್ರನ್ನೆಲ್ಲ ಇವನು ಪ್ರೊಡಕ್ಷನ್ಗೆ ಅವರೆಲ್ಲ ಜೈಲ್ಗೆ ಹೋಗವ್ರೆ. ಮೋಸ್ಟ್ ಆಫ್ ದೆಮ್ ಹ್ಯಾವ್ ಲಾಟ್ ಆಫ್ ಕೇಸಸ್. ಯಾರು ಇವನ ಹತ್ತಕ್ಕೆ ಬರಲ್ಲ. ನಮ್ಗೆಲ್ಲ ಗೊತ್ತಿದೆ ಅವ್ನ ಮುತಾಲಿಕ್ ಹಲ್ಕಟ್ ಕೆಲಸ ಏನು ಅಂತ. ಅವನೊಬ್ಬ ಹಲ್ಕಟ್ ಬಾಯಲ್ಲಿ ಬರುತ್ತೆ ಕೆಟ್ಟ ಮಾತು. ಉಡುಪಿ SP ಶುಡ್ ಕಾಲ್ ಫಾರ್ ಅನ್ ಅಡ್ವರ್ಟೈಸ್ಮೆಂಟ್. ಅಲ್ಲಿ ಅತಿ ಹೆಚ್ಚಿನ ಮುಸ್ಲಿಂ ಸಂಖ್ಯೆ ಇದೆ. ಆಮೇಲೆ ಮುಸ್ಲಿಂ ಹೆಣ್ಮಕ್ಳಿದ್ದಾರೆ. ಮುಸ್ಲಿಂ ಹೆಣ್ಮಕ್ಳನ್ನ ಇವನೊಬ್ಬ ಸೈಕೋ ಫೆಲೋ. ಬರೀ ಮುಸ್ಲಿಂ ಹೆಣ್ಮಕ್ಳೇ ಬೇಕಂತ ಇವನಿಗೆ. ಹೆಸರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಿತ್ಯಾನಂದ. ಹೆಸರು ನೋಡು, ನಿತ್ಯಾನಂದ. ಬರೀ ನಿತ್ಯಾನಂದ ಅಲ್ಲ, ನಿತ್ಯಾನಂದ ಗೌಡ. ನಮ್ಮ ಕುಲಕ್ಕೆ ಕೆಟ್ಟ ಹೆಸರಲ್ಲ ನೀನು. ಏನೋ